ಯಾಕೆಂದರೆ ಮೈಸೂರಿನಲ್ಲಿ ವೇದಿಕೆಯನ್ನು ಸನ್ಮಾನ್ಯ ಮಾಜಿ ಪ್ರಧಾನಿ ಅವ್ರ ಬಗ್ಗೆ ನಮಗೆ ಗೌರವ ಇದೆ, ದೊಡ್ಡಗೌಡರ ಬಗ್ಗೆ ಗೌರವ ಇದೆ. ಅವರೊಂದು ಕಪ್ ಚುಕ್ಕಿ ಇಟ್ಕೊಳ್ಳದಂಗೆ ರಾಜಕಾರಣ ಮಾಡಿದ್ದಾರೆ, ಅದರ ಬಗ್ಗೆ ಗೌರವ ಇದೆ. ಯಜಮಾನರು ಅವರನ್ನು ವೇದಿಕೆ ಮೇಲೆ ತಗೊಂಡಿದ್ದೀರಿ, ಮೋದಿಯವರು ವೇದಿಕೆಯ ಮೇಲೆ ಕುಂದಿರಿಸಿಕೊಂಡಿದ್ದಾರೆ. ಹಾಗಾದಾಗ ಇಬ್ಬರು ಪ್ರಧಾನಿಗಳು ಪ್ರಧಾನಮಂತ್ರಿ ಆದರು, ಮಾಜಿ ಮತ್ತು ಹಾಜಿ. ಇವರು ಮಾಜಿನೇ, ಈಗ ಇವರೇನು ಹಾಜಿ ಆಗೋದಲ್ಲ, ಮೋದಿಯವರು ಮಾಜಿನೇ. ಈ ಎಲೆಕ್ಷನ್ ಮಟ್ಟ ಇರ್ತಾರಷ್ಟೇ. ಈಗ ಪೆಂಡ್ರೈವ್ ಹೊರ ಬಂದಿದೆ, ಫಾರಿನ್ಗೆ ಹೋದ್ರು. ಇವರೇನು ಉತ್ತರ ಕೊಟ್ಟಿದ್ದಾರೆ, ಅವ್ರಿಗೆ ಸಂಬಂಧ ಇಲ್ಲದ್ದು. ಸೈಲೆಂಟ್ ಇದ್ರೆ ಭಾಳ ಒಳ್ಳೇದು ಈ ಇಶ್ಯೂದೊಳಗೆ. ನೀವೇನು JDS ಒಳ್ಳೇದು ಮಾಡಕ್ಕೆ ಹೊಂಟಿರಿ, ಕೆಟ್ಟದ್ದು ಮಾಡಕ್ಕೆ ಹೊಂಟಿರಿ ನೀವು? ಯಾರು ನೀವು? ಪ್ರಹ್ಲಾದ್ ಜೋಶಿ ಅವರೇ ಹೇಳ್ರಪ್ಪ, ಹೇಳ್ರ. ಅವನ ಅಪರಾಧ ಮಾಡನ ಹಿಡಿಯಕ್ಕೆ, ಪತ್ತೆ ಹಚ್ಚಲಿಕ್ಕೆ ನೀನು ನಿಮ್ಮ ಸರ್ಕಾರ ಏನು ಮಾಡ್ತತಿ? ಇವ್ರಿಗೆ ಕತ್ತಿ ಕಾಯ್ತಿದ್ರ ಅಂದಿದ್ದಾರಲ್ಲ. ನಾನು ಯಾವ ಶಬ್ದವನ್ನು ಉಪಯೋಗಿಸಬೇಕು? ನಾನು ಮೀನ್ಸ್ ಐ ಆಮ್ ರೆಪ್ರೆಸೆಂಟಿಂಗ್ ದಿ ಪೀಪಲ್ಸ್ ಆಫ್ ಇಂಡಿಯಾ. ಪೀಪಲ್ಸ್ ಇವೆಲ್ಲ 1-2 ಅಲ್ಲ, 2000 ಗಂಟಲೆ ಅಂತಂದು ಹೊತ್ನಾಗ ಇದರಲ್ಲಿ ಗುರುತರವಾದ ಅಪರಾಧ ಇದ್ದೇ ಇದೆ. ಇದನ್ನು ಮುಚ್ಚಾಕಕ್ಕೂ ಆಗೋದಲ್ಲ, ಏನಿಲ್ಲ. ಇದು ಸುಳ್ಳಾಗಿದ್ರೆ ಓಡೋಗಂತ ಪ್ರಸಂಗ ಇದ್ದಿಲ್ಲ. ಹೌದಾ? ಸುಳ್ಳು ಪ್ರಸಂಗ ಇದ್ರೆ ಯಾಕೆ ಓಡೋಗ್ಬೇಕ್ರಿ? ಹಾಗಿದ್ರೆ ಇಲ್ಲೇ ಬೇಲ್ ತಗೋಬೋದಾಗಿತ್ತಲ್ಲ, ಆಂಟಿಸಿಪೇಟರಿ ಬೇಲ್ ತಗೋಬೋದಾಗಿತ್ತಲ್ಲ. 4-5 ದಿವಸ ಎಲ್ಲ ಎದ್ಕೊಂಡು ಹೇಳ್ಕೊಂಡು. ಎಲ್ಲ ಬಡ್ಡಿ ಮಗನೇ. ನಮಸ್ತೆ, ನಾನು ನಿಮ್ಮ ನಾಗರಾಜ್ ಕುಡುಪ್ಲೆ, ಅಡ್ವೊಕೇಟ್, agriculturist and an artist. Today I want to talk about the Dharwad constituency MP, the Minister of Central, Mr. Joshi, who told something today. ಮಿಸ್ಟರ್ ಪ್ರಹ್ಲಾದ್ ಜೋಶಿ ಇವತ್ತೇನು ಹೇಳ್ತಾ ಇದ್ದೀರಿ ಅಂದರೆ, ಪ್ರಜ್ವಲ್ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವ್ರನ್ನ, ರೇವಣ್ಣ ಅವ್ರನ್ನ ಕರ್ಕೊಂಡು ನೀವು ಸಮ್ಮಿಶ್ರವಾದಂಥ ಅಲೈನ್ಸ್ ಪಾರ್ಟಿ ಇದೆ. ಇವತ್ತು ನೀವು ಪಾರ್ಟಿ ಎರಡನ್ನೂ ಅಲೈನ್ಸ್ ಆದೊತ್ನಾಗ ಏನಾದರೂ ಒಂದು ಅಪರಾಧಗಳು ಈ ರಾಜಕಾರಣ, ಈ ಚುನಾವಣಾ ಸಮಯದಲ್ಲಿ ಅಂಥವರ ಗುಣಾವಗುಣಗಳು ಹೊರಬಿದ್ದಾಗ ವೈಕರಸ್ಲಿ ದಿ BJP ಪಾರ್ಟಿ ಈಸ್ ಆಲ್ಸೋ ಹೆಲ್ಡ್ ಲಯಬಲ್. ಯಾಕೆಂದರೆ ಮೈಸೂರಿನಲ್ಲಿ ವೇದಿಕೆಯನ್ನು ಸನ್ಮಾನ್ಯ ಮಾಜಿ ಪ್ರಧಾನಿ ಅವ್ರ ಬಗ್ಗೆ ನಮಗೆ ಗೌರವ ಇದೆ, ದೊಡ್ಡಗೌಡರ ಬಗ್ಗೆ ಗೌರವ ಇದೆ. ಅವರೊಂದು ಕಪ್ ಚುಕ್ಕಿ ಇಟ್ಕೊಳ್ಳದಂಗೆ ರಾಜಕಾರಣ ಮಾಡಿದ್ದಾರೆ, ಅದರ ಬಗ್ಗೆ ಗೌರವ ಇದೆ. ಯಜಮಾನರು ಅವರನ್ನು ವೇದಿಕೆಯ ಮೇಲೆ ತಗೊಂಡಿದ್ದೀರಿ, ಮೋದಿಯವರು ವೇದಿಕೆಯ ಮೇಲೆ ಕುಂದಿರಿಸಿಕೊಂಡಿದ್ದಾರೆ. ಹಾಗಾದಾಗ ಇಬ್ಬರು ಪ್ರಧಾನಿಗಳು ಪ್ರಧಾನಮಂತ್ರಿ ಆದರು, ಮಾಜಿ ಮತ್ತು ಹಾಜಿ. ಇವರು ಮಾಜಿನೇ, ಈಗ ಇವರೇನು ಹಾಜಿ ಆಗೋದಲ್ಲ, ಮೋದಿಯವರು ಮಾಜಿನೇ. ಈ ಎಲೆಕ್ಷನ್ ಮಟ್ಟ ಇರ್ತಾರಷ್ಟೇ. ಏನಂದರೆ ಸುಮ್ಮನೆ ಇನ್ಸ್ಟಂಟ್ ಪ್ರಧಾನಿ. ಈಗ ಯಾವ ಅಧಿಕಾರನೂ ಇಲ್ಲ. ಈಗ ಈ ಪ್ರಧಾನಿ ಆಗಿದ್ದರೆ ಚುನಾವಣೆ ಟೈಮ್ನಾಗ ಯಾವ ಆದೇಶ ಮಾಡೋ ಪವರ್ ಇಲ್ಲೇ ಇಲ್ಲ, ಎಕ್ಸೆಪ್ಟ್ ಸಮ್ ಇನ್ಸ್ಟೆನ್ಸಸ್, ಎಮರ್ಜೆನ್ಸಿ ಪ್ರಾವಿಷನ್ಸ್. ಕೆಲವೊಂದು ಏನಾದರೂ ಆದೇಶಗಳನ್ನು ಮಾಡೋದು ಬಿಟ್ಟರೆ ಇವ್ರಿಗೆ ಯಾವ ಆದೇಶನೂ ಇಲ್ಲ. ಮಂತ್ರಿಗಳಾಗಲಿ, MP ಆಗಲಿ ಯಾವ ಆದೇಶ ಮಾಡೋಕ್ಕೆ, ಈಗ ಸರ್ಕಾರ ಕೂಡ ಯಾವ ಆದೇಶ ಮಾಡೋಕ್ಕೆ ಅಧಿಕಾರ ವ್ಯಾಪ್ತಿ ಇಲ್ಲ. ಸೊ ಇದರಿಂದ ಇಬ್ಬರು ದಿಗ್ಗಜರು ಅಲ್ಲಿ ಕುಂತಿದ್ದಾರೆ. ಅವರು ರಾಷ್ಟ್ರೀಯ ಪಕ್ಷದ ಏನು ಈ JDS ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡರು ಮೈಸೂರಿನ ಚುನಾವಣಾ ಪ್ರಚಾರದಲ್ಲಿ ವೇದಿಕೆಯಲ್ಲಿ ಕುಂತಾಗ JDS ನಾಯಕರು, ಪ್ರಜ್ವಲ್ ಅವರು ಕ್ಯಾಂಡಿಡೇಟು, ಇವ್ರನ್ನ ಅಲ್ಲಿಯ ಪ್ರಾಂತದ ಮೈಸೂರು ಕ್ಯಾಂಡಿಡೇಟ್, ಇವ್ರನ್ನೆಲ್ಲ ಕುಂದಿಸ್ಕೊಂಡು ಕುಂತಿದ್ದಾರೆ, ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಇದನ್ನು ಒಪ್ಪರಿ. ದೇರ್ ಆಫ್ಟರ್ ಈಗ ಪ್ರಜ್ವಲ್ ಅವರು ಪ್ರಸ್ತುತ ಸಮ್ಮಿಶ್ರ ಪಕ್ಷದ ಚುನಾವಣೆಯ ಅಲೈನ್ಸ್ನಲ್ಲಿ ಇದ್ದಾರೆ, ಮಿತ್ರ ಪಕ್ಷದಲ್ಲಿ ಇದ್ದಾರೆ.
ಈಗ ಪೆನ್ಡ್ರೈವ್ ಹೊರ ಬಂದಿದೆ, ಫಾರಿನ್ಗೆ ಹೋದ್ರು. ಇವ್ರೇನು ಉತ್ತರ ಕೊಟ್ಟಿದ್ದಾರೆ, ಅವ್ರಿಗೆ ಸಂಬಂಧ ಇಲ್ಲದ್ದು. ಸೈಲೆಂಟ್ ಇದ್ರೆ ಭಾಳ ಒಳ್ಳೇದು ಈ ಇಶ್ಯೂದೊಳಗೆ. ನೀವೇನು JDS ಒಳ್ಳೇದು ಮಾಡೋಕೆ ಹೊಂಟಿರಿ, ಕೆಟ್ಟದ್ದು ಮಾಡೋಕೆ ಹೊಂಟಿರಿ ನೀವು? ಯಾರು ನೀವು ಪ್ರಹ್ಲಾದ್ ಜೋಶಿ ಅವರೇ, ಪ್ರಜ್ವಲ್ ಫಾರಿನ್ ಹೋಗೋ ಮಟ್ಟ ಏನು ನೀವೇನು ಕತ್ತಿ ಕಾಯ್ತಿದ್ರೆ ಸರ್ಕಾರದವರು ಅಂತ, ಕತ್ತಿ ಕಾಯ್ತಿದ್ರೆ ಅಂತ ನೇರವಾಗಿ ಕರ್ನಾಟಕ ಸರ್ಕಾರಕ್ಕೆ ಹೇಳಿದ್ದಾರೆ. ಸರ್ಕಾರ ಮೀನ್ಸ್ ಪ್ರಜೆಗಳು, ಪ್ರಜೆಗಳು ಇಲ್ಲಿ ಪ್ರಭುಗಳು. ಸೊ ದ್ಯಾಟ್ ನೇರವಾಗಿ ನೀವು CM ಅವ್ರಿಗೆ ಕೇಳಿದ್ರೆ ಆ ಮಾತಾಡು, ಹೋಮ್ ಮಿನಿಸ್ಟ್ರಿ ಮಾತಾಡಿದ್ರೆ ಬೇರೆ ಆಗಿತ್ತು. ಕತ್ತಿ ಕಾಯ್ತೀರಾ ಅಂತ ಕೇಳಿದ್ದೀರಿ, ಓಕೆ ಆಯಿತು. ಅವರು ಅವ್ನು ಓಡೋಗ ಮಟ್ಟ ಕತ್ತಿ ಕಾಯ್ತಿದ್ರು, ಏನು ಕತ್ತಿ ಮೇಯಿಸ್ತಿದ್ರು, ಕುದುರೆ ಮೇಯಿಸ್ತಿದ್ರು, ಅದು ಪ್ರಸ್ತುತ ಅಲ್ಲ. ಕಳೆದ 2019ರಲ್ಲಿ ನೀವು ಆರಿಸಿ ಬಂದಾಗ ಕೇಂದ್ರ ಮಂತ್ರಿ ಇದ್ದೀರಿ, ಯು ಆರ್ ಆಲ್ಸೋ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದಿ ಸೆಂಟ್ರಲ್ ಗೌರ್ಮೆಂಟ್. ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೇನೆ, ಇಷ್ಟು ಈ ಬಾಯಿನಿಂದ ನೀವು ಕತ್ತೆ ಕಾಯ್ತಿದ್ರ ಅಂತಂದೇಳಿ ಸಣ್ಣ ಹುಡುಗರಿಗೆ ಸ್ಕೂಲ್ನ ಮಾಸ್ತರ್ ನಮಗೆ ಬೈತಿದ್ರೆ ಕತ್ತೆ ಕಾಯಕ್ಕೆ ಹೋಗೋ ದಡ್ಡ ಅಂತ ನಾನು. ಅಷ್ಟು ಕೇವಲವಾಗಿ ಮಾತಾಡ್ತೀಯಲ್ಲ ಜೋಶಿ. 42 ಜನ ಸಹೋದರಿಯರ ಕೊರಳಿನ ತಾಳೆ ಹರಿದದ್ವಲ್ಲ, ಅದಕ್ಕೆ ಏನು ಉತ್ತರ ಕೊಡ್ತಿದ್ದಿ? ನೀನೇನು ಮಾಡ್ತಿದ್ದಿ? ನಿಮ್ಮ ಸರ್ಕಾರ ಏನು ಮಾಡ್ತತ್ತೋ? ಪೂರ್ವವಾದಂಥ ವಿಶ್ವವಿಖ್ಯಾತಿಯಾದಂಥ ಒಂದು ಅಪರಾಧಾತ್ಮಕವಾದನ್ನ ಪಾಕಿಸ್ತಾನದವ್ರು ಬಂದು ಹೊಡೆದ್ರು. ಪಾಕಿಸ್ತಾನದ RDX 3.5 ಕ್ವಿಂಟಲ್ ಬಂದಿತ್ತು, ಸ್ಫೋಟ ಆಗ್ಬಿಡ್ತು, 42 ಜನ ಸತ್ರು, ಆಸ್ತಿ ಪಾಸ್ತಿ ನಷ್ಟ ಆಯ್ತು, ಎಷ್ಟೋ ಜೀಪು, ವ್ಯಾನ್ಸು, ಎಕ್ಸ್ಪ್ಲೋಷನ್ಸು ಎಲ್ಲವೂ ಹೋದ್ವಲ್ಲ, ಅಷ್ಟು ಜನ ಇವು ಆದ್ವಲ್ಲ, ಆಮೇಲೆ ವೆಪನ್ಸು ಸುಟ್ಟು ಹೋದ್ವಲ್ಲ, ಎಷ್ಟು ಡ್ಯಾಮೇಜ್ ಆಯ್ತು, ಎಷ್ಟು ಹೆಸರು ಕೆಡ್ತು, ಎಷ್ಟು ಸೈನಿಕರು ಸತ್ತರು, ಅವ್ರಿಗೆ ಪರಿಹಾರ ಏನು? ಅವನ ಅಪರಾಧ ಮಾಡನ ಹಿಡಿಯಕ್ಕೆ, ಪತ್ತೆ ಹಚ್ಚಲಿಕ್ಕೆ ನೀನು ನಿಮ್ಮ ಸರ್ಕಾರ ಏನು ಮಾಡ್ತು? ಇವ್ರಿಗೆ ಕತ್ತಿ ಕಾಯ್ತಿದ್ರ ಅಂದಿದ್ದಾರಲ್ಲ, ನಾನು ಯಾವ ಶಬ್ದವನ್ನು ಉಪಯೋಗಿಸಬೇಕು? ನಾನು ಮೀನ್ಸ್ ಐ ಆಮ್ ರೆಪ್ರೆಸೆಂಟಿಂಗ್ ದಿ ಪೀಪಲ್ಸ್ ಆಫ್ ಇಂಡಿಯಾ, ಪೀಪಲ್ಸ್ ಆಫ್ ಕರ್ನಾಟಕ. ಒಬ್ಬ ಸೈನಿಕರ ಮನೆಯ ನೋವಿನ, ಅಕ್ಕ ತಂಗಿಯರ ತಾಳಿ ಹರಿದಿರುವಂತಹ ನೋವಿನಿಂದ ಆ ಮಕ್ಕಳು ಕಂದಮ್ಮಗಳು ತಂದೆ ತಾಯಿಯನ್ನು ಕಳ್ಕೊಂಡ ಆ ಒಂದು ಕನ್ಸೋರ್ಟಿಯಂ ಅನ್ನು ಕಳ್ಕೊಂಡಾರೆ, ಲವ್ ಅಂಡ್ ಅಫೆಕ್ಷನ್ ಕಳ್ಕೊಂಡಿದ್ದಾರೆ. ದೇ ಆರ್ ಡಿಸ್ಚಾರ್ಜಿಂಗ್ ದೇರ್ ಲವ್ ಅಂಡ್ ಅಫೆಕ್ಷನ್ ಅಂಡ್ ಕನ್ಸೋರ್ಟಿಯಂ. ದಟ್ ಯು ಆನ್ಸರ್ ಮಿಸ್ಟರ್ ಪ್ರಹ್ಲಾದ್ ಜೋಶಿ. ದೀಪ ಆರ್ಬೇಕಾರ ಬಗ 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 ಉರಿತದಂತ ಸೋತ ಸುಣ್ಣಾಗಿ ಮನೆಗೆ ಹೊಂಟಿದೀಯಾ? ದಿಂಗಾಲೇಶ್ವರ ಸ್ವಾಮಿಗಳು, ಮಹಾಪ್ರಭುಗಳು, ಈ ಮಹಾಸ್ವಾಮಿಗಳು ನಿಮಗೆ ಏನು ಹೆಟ್ಟಬಾರದಲ್ಲ ಹೆಟ್ಟಿದ್ದಾರೆ. ನಾಚಿಕೆ ಮನೆ ಮರ್ಯಾದೆ ಆಗೋದಲ್ಲ ನಿಮಗೆ? ಆ ಹುಡುಗ ಅಸೋಟಿ ಕೈಯಾಗಿ ಸೋಲ್ತೀರಿ ನೀವು. ಆ ಹುಡುಗ ನನ್ನಂತರ ಕೊಡ್ಬೇಕಾಗಿ ಟಿಕೆಟಲ್ಲಿ ಹೇಳ್ತಿದ್ದು ನಿಮಗೆ ಪ್ರಹ್ಲಾದ್ ಜೋಶಿ ಅವರೇ. ಏನು ಆಟ ಬಿಟ್ಟತಿ, ಏನು ಜವಾಬ್ದಾರಿನೇ ಅಲ್ಲ. ಏನಾಗ ಈ ಸರಿ ಡಾಕ್ಟರ್ ಗೆದ್ದರೆ, ಈ ಸರಿ ಅದ್ರಾಗ ಒಂದು 50,000 ಓಟ್ ಹೋಗ್ಲಿ, ನಾ ಗೆಲ್ತೇನೆ ಅಂತ ತಲೆಯಾಗಿರ್ಬೇಕು. ಏನಿಲ್ಲ ಪ್ರಹ್ಲಾದ್ ಜೋಶಿ ಅವರೇ, ಸೋತು ಸುಣ್ಣಾಗಿ ಮನೆಗೆ ಹೋಗ್ರಿ. ಸೋತಿರಿ ಏನು ಮಾತ ಚುನಾವಣೆ ಟೈಮಿನ ಮಾತದು. ಕತ್ತಿ ಕಾಯಕ್ಕೆ ಹೋಗ್ರಿ ಅಂತೀರಿ. ನಾವು ಹಂಗಂದ್ರೆ ನಾವು ನಿಮಗೆ, ನಿಮ್ಮ ಸರ್ಕಾರಕ್ಕೆ, ನಿಮ್ಮ ಮ್ಯಾಲ ಕುಂತನಿಗೆ ವ್ಯಾನೋ ವ್ಯಾನೋ ಅಂತ ಕಿರಿಸ್ತಾನಲ್ಲ, ಅವನಿಗೆ ಹಂಗಂದ್ರೆ ಏನಕ್ಕತಿ ನಿಮಗೆ? ಯೋಚನೆ ಮಾಡಿ ಮಾತಾಡ್ರಿ ಮಿಸ್ಟರ್. ಎಸ್, ಕತ್ತಿ ಕಾಯ್ತಿದ್ರ ಅಂತ ಹೇಳೋದಕ್ಕೆ ಅದು 354A ಆ್ಯಂಡ್ D 41A ಕೆಳಗೆ ನೋಟಿಸ್ ಕೊಟ್ಟಿದ್ದಾರೆ. ಅದು ನಿನಗೆ ಗೊತ್ತಾಗಲಾರ್ದು ಜೋಶಿ. ನೀವು ಆರ್ ನಾಟ್ ಆನ್ ಅಡ್ವೊಕೇಟ್, ಕಾನೂನು ತಜ್ಞ ಅಲ್ಲ ನೀನು. ಬಸ್ಸು ಚಲವಾದಿ, ನಿನಗೆ ಯಾಕೆ ಬೇಕು ಕಾಕ? ಆತ್ ಬಿಡಪ್ಪ, ಬೇಡ, ನಿನ್ನ ಬ್ಲ್ಯಾಕ್ ಮಾಡ್ಬಿಡ್ತಂತಮ್ಮ. ನೀನು ಸರಿಯಲ್ಲ, ನೀನು ಬಸ್ಸು ಚಲವಾದಿ, ನೀನು ಬ್ಲ್ಯಾಕ್ ಮಾಡ್ಬಿಡ್ತಾನೆ. ಯಾಕೆ ಸುಮ್ಮನೆ ನೀನು ಅನ್ನೋದು ನಾವೇನು ಅನ್ನೋದು ಬೇಡ. ಈಗ ಬ್ಲ್ಯಾಕ್ ಮಾಡಿ ನೋಡು. ಓಕೆ, ಈಗ ನಾನು ಕಾನೂನಿನ ವಿಶ್ಲೇಷಣೆ ಹೇಳಲಿಕ್ಕೆ ಬಂದಿದ್ದೇನೆ. ಪ್ರಜ್ವಲ್ ರೇವಣ್ಣ ಅವರ ಕೇಸಿನ ಬಗ್ಗೆ ಏನು ಕಾನೂನು, ಏನು ಕತೆ. 41A ಕೆಳಗೆ ನೋಟಿಸ್ ಕೊಡ್ತಿದ್ದಾರೆ. ಕಾಗ್ನಿಸಬಲ್ ಅಫೆನ್ಸ್ ಆದೊತ್ತಿನಾಗೆ 41A ನೋಟಿಸ್ ಕೊಟ್ಟಾಗ ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3 ಕೆಳಗೆ ನೋಡ್ತಾರೆ. ಪ್ರಿಸ್ಕ್ರಿಪ್ಟ್ ಪೀರಿಯಡ್ ಕೊಡ್ತಾರೆ. ಕ್ಲಾಸ್ 3 ಕೆಳಗೆ ಇಂಟ್ರಾಗೇಷನ್ ಮಾಡಿದಾಗ ಪಾಸಿಟಿವ್ ಎವಿಡೆನ್ಸ್ ಸಿಕ್ಕರೆ, ಅಲ್ಲಿ ಕೊರಬರೇಷನ್ ಆದರೆ ಅರೆಸ್ಟ್ ಮಾಡ್ತಾರೆ. ಎವಿಡೆನ್ಸ್ ಇಲ್ಲ ಅಂದರೆ ಬಿಟ್ಟು ಕಳಿಸ್ತಾರೆ. ಮತ್ತೆ ನೋಟಿಸ್
ಎವಿಡೆನ್ಸು ಅರೆಸ್ಟ್ ಮಾಡುವಂಥ ಸಫಿಷಿಯೆಂಟ್ ಎವಿಡೆನ್ಸ್ ಅದಾವೆ ಹೇಗೆ, ಅಲ್ಲಿ ಸ್ಯಾಂಕ್ಷನ್ ತಗೋಬೇಕೇ ಹೇಗೆ. ನಾವು ಈಸ್ ದಿ ಪ್ರೈಮ್ ಮಿನಿಸ್ಟರ್ ಆದರೆ ಈಗ ಪ್ರೆಸಿಡೆಂಟ್ ಕಡೆಯಿಂದ ಸ್ಯಾಂಕ್ಷನ್ ತಗೋಬೇಕೇ ಹೇಗೆ, ಯಾರ ಕಡೆಯಿಂದ ಸ್ಯಾಂಕ್ಷನ್ ತಗೋಬೇಕು, ಗವರ್ನರ್ ಕಡೆಯಿಂದ ಸ್ಯಾಂಕ್ಷನ್ ತಗೋಬೇಕೇ ಹೇಗೆ. ಕೇಸನ್ನು ಇನಿಷಿಯೇಟ್ ಆಗಿದೆ, ಅರೆಸ್ಟ್ ಮಾಡಲಿಕ್ಕೆ ಯಾರಿಂದ ಸ್ಯಾಂಕ್ಷನ್ ತಗೋಬೇಕು, ಅಥವಾ ಮಾನ್ಯ ಹೈಕೋರ್ಟ್ನಿಂದ ತಗೋಬೇಕು ಹೇಗೆ, ಅದೆಲ್ಲ ಕಾನೂನಿನ ಇದು ಇದೆ. ಈಗ ಫಾರಿನ್ನಾಗಿದ್ದಾನೆ ಹೆಂಗೆ ಕರ್ಕೊಂಬರ್ಬೇಕು, ಈಗ ನೋಟಿಸ್ ಕೊಟ್ಟಿದ್ದಾರೆ. ಥ್ರೋ ದಿ ಮೆಸೇಜ್ ಆಲ್ಸೋ ಹಿ ರಿಸೀವ್ಡ್ ದಿ ನೋಟಿಸ್ ಅಂಡ್ ಆಲ್ಸೋ ಹಿ ಆನ್ಸರ್ಡ್, ನನಗೆ ಫಾರಿನ್ನಾಗ ಅದನ್ನೇ ನಾನು ಬರೋಕ್ಕಾಗೋದಿಲ್ಲ ಅಂತ. ಸೊ ಸಿಂಪಲ್ ಅಫೆನ್ಸ್ ಇದ್ದಿದ್ರೆ ವೈ ಹಿ ವಾಂಟ್ ಟು ಗೋ ದಿ ಜರ್ಮನಿ. 354A 354D ಇವೆರಡೂ ಕೂಡ ಕಾಗ್ನಿಜಬಲ್ ಅಂಡ್ ನಾನ್ ವೇಲೇಬಲ್ ಅಫೆನ್ಸ್ ಆದರೂ ಕೂಡ ಮೋರ್ ದೆನ್ 3 years ಇಂಪ್ರಿಸನ್ಮೆಂಟ್ ಕೊಡುವಂಥ ಇನ್ಸ್ಟೆನ್ಸ್ ಇಲ್ಲ. ಹಾಗಾದಾಗ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಹ್ಯಾವಿಂಗ್ ದಿ ಪವರ್ in order to inquire this matter, and also the trial authority and the giving imprisonment, these power vested with the JMFC court, Judicial Magistrate First Class Court. Then the Judicial Magistrate First Class Court having the jurisdiction to enlarge the accused on bail even if the police arrested. That's one point. Another point too, he would file an application for release them under the 438. ನಿರೀಕ್ಷಣಾ ಜಾಮೀನಿಗೆ ಆಂಟಿಸಿಪೇಟರಿ ಬೇಲ್ಗೆ 438 CRPC ಕೆಳಗೆ ಜುಡಿಕ್ಷನಲ್ ಡಿಸ್ಟ್ರಿಕ್ಟ್ ಕೋರ್ಟ್ಗೆ ಇವರು ಅಪ್ಲಿಕೇಶನ್ ಅನ್ನು ಹಾಕಬೇಕಾಗಿತ್ತು. ಒಂದು, ಹಾಗಾದರೆ ಇವ್ರು ಹೋಗಿಬಿಟ್ರೆ, ಇಷ್ಟೆಲ್ಲ ಇದಾಗಿಬಿಟ್ರೆ, ಇದೆಲ್ಲ ಹಗರಣ ಆಗಿದೆ ಅಂತ ಎಷ್ಟೋ ಜನ ಪ್ರತಿಭಟನೆ ಮಾಡಿದ್ರು, ಎಷ್ಟೋ ಜನ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಇದು ಹೋಗ್ತಾ ರಿವರ್ಸ್ ಆಗಿ ನಾಳೆ ಅಲ್ಲಿ ಅಕಸ್ಮಾತ್ ಅದು ಇಂಟ್ರ್ ಕೋರ್ಸ್ ಅಂತ ಹೇಳಿ ಏನಾದರೂ ಯಾರಾದರೂ ವಿತ್ ಆಮಿಷ ತೋರಿಸಿ ಅವರು ಇದನ್ನು ಮಾಡಿದ್ದಾರೆ ಅಂತ ಹೇಳಿದ್ರು ಕೂಡ, ಸಂಪರ್ಕ ಮಾಡಿದ್ದಾರೆ ಅಂದ್ರೂ ಕೂಡ, ಇಟ್ ವಿಲ್ ಅಮೌಂಟ್ ದಿ ಸೀರಿಯಸ್, ಇಟ್ ವಿಲ್ ಟರ್ನ್ ಇನ್ ಟು ದಿ ಅನದರ್ ಸೆಕ್ಷನ್ಸ್, ಗ್ರಾವಿಟಿ ಸೆಕ್ಷನ್ಗಳಿಗೆ ಹೋಗ್ತದೆ. ಈ ಸ್ಟೇಜ್ನೊಳಗೆ 41A CRPC ನೋಟಿಸನ್ನು ರೆಫ್ಯೂಸ್ ಮಾಡಿದರೆ ಅಥವಾ ಸರಿಯಾಗಿ ಅದಕ್ಕೆ ಸ್ಪಂದಿಸಲಿಲ್ಲ ಅಂದರೆ 41(4) Clause 4 ಕೆಳಗೆ ದಿ ಪೊಲೀಸ್ ಅಟ್ ಎನಿ ಟೈಮ್ ದೇ ಕ್ಯಾನ್ ಅರೆಸ್ಟ್ ದಿ ಅಕ್ಯೂಸ್ಡ್ ವಿತೌಟ್ ವಾರೆಂಟ್ ದಿ ಪೊಲೀಸ್ ಕ್ಯಾನ್ ಅರೆಸ್ಟ್ ದಿ ಪರ್ಟಿಕ್ಯುಲರ್ ಅಕ್ಯೂಸ್ಡ್. ಹೀಗೆ ಅದರಲ್ಲಿದೆ. ಸೊ ದ್ಯಾಟ್ CRPC ಇನಸ್ ಅಲಿಗೇಷನ್ ಪಬ್ಲಿಕ್ ಅಟ್ ಲಾರ್ಜ್ ಬಂದೊತ್ನಾಗೆ ಅದು ಸರಿ ತಪ್ಪು ಮಾಡಿಲ್ಲ ಅಂದ್ರೆ ತಪ್ಪು ಮಾಡಿಲ್ಲ ಅಂತ ಹೇಳಿಕೆಬೇಕ್ರಿ. ಸುಮ್ಮನಿದ್ರೆ ಅದು ಮಾಡಿದಾರೆ ಅಂತ ಅರ್ಥ ಆಗ್ತದೆ. ಸುಮ್ಮನಿರಬಾರ್ದು, ನಾನು ಕಳ್ಳ ಅಂತದೇನಿ ಅಲ್ಲ ಅನ್ನೋದನ್ನು ಸಿದ್ಧಪಡಿಸಿ ತೋರಿಸ್ಬೇಕು. ಒಬ್ಬರ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ ಕೂಡಲೇ ಹ್ಞೂ ಹಾರಾಡೋದಲ್ಲ. ಇವ್ರು ಕಳ್ಳ, ಇವ್ರು ಸುಳ್ಳ ಅಂತ ಅನುಮಾನ ವ್ಯಕ್ತಪಡಿಸ್ತೀನಿ. ಅದಲ್ಲ ಅನ್ನೋದನ್ನು ಪ್ರೂವ್ ಮಾಡಬೇಕಲ್ಲ. ನಾನು ಅಲ್ಲ ಅನ್ನೋದನ್ನು ಪ್ರೂವ್ ಮಾಡಬೇಕು. ಅದು ಬಿಟ್ಟು ಏನೇನಾರು ಮಾಡಿದ್ರೆ ಹೌದು ಅನ್ನಂಗೆ ಆಗತ್ತೆ. ಈಗ ಅಲ್ಲಿ ಓಡೋದ್ರು, ಇವ್ರು ಇಲ್ಲಿ ಮಾಡಿದ್ರು, ಇಂಥ ಇಟ್ ಈಸ್ ನಾಟ್ ಎನ್ ಈಸಿ ಸಬ್ಜೆಕ್ಟ್. ಹೌದಾ? ಇಟ್ ಈಸ್ ನಾಟ್ ಎನ್ ಈಸಿ ಮ್ಯಾಟರ್. ಯಾಕೆಂದರೆ ಈ ದೇಶದ ಒಂದು ಪಾರ್ಲಿಮೆಂಟ್ನ ಭವನದಲ್ಲಿ ಮಾತಾಡಿದರು ಇವರೆಲ್ಲ ಪ್ರಾಮಾಣಿಕರು, ಒಳ್ಳೆಯರು, ವಿಶ್ವಾಸಿಕರು. ಇವರೆಲ್ಲ ಈ ಸೆಕ್ಸ್ ಸ್ಕ್ಯಾಂಡಲ್ ಇಂಥವೆಲ್ಲ ಸಿಲ್ಲಿ ವಿಚಾರಗಳನ್ನು ಇವ್ರು ಮಾಡೋದಲ್ಲ. ಇವರು ಒಳ್ಳೆ ಕುಟುಂಬದಿಂದ ಬಂದಿದ್ದಾರೆ, ಇವ್ರಿಗೆ ಹೆಂಡ್ರು ಮಕ್ಕಳು ಅದಾರೆ, ಅಥವಾ 2ನೇದು ಮದುವೆ ಆಗಲಿ 3ನೇದು ಮದುವೆ ಆಗಲಿ, ದಟ್ ಈಸ್ ಇಮ್ಮೆಟೀರಿಯಲ್. ಆದರೆ ಅದು ಬಿಟ್ಟು ಇವರು ಹೋಗಿ ಇನ್ನು ಈ ಥರ ವಿಡಿಯೋ ಮಾಡಿದೆ, ಪೆಂಡ್ರೈವ್ ಮಾಡಿದೆ, ವಿಡಿಯೋ ಮಾಡಿಸಿದೆ, ಇದು ಮಾಡಿದೆ ಅಂದರೆ ಇದೊಂದು ಎಂಜಾಯ್ಮೆಂಟ್. ಇವರಿಗೆ ಮಜಾ ಮಾಡೋಕೆ ಹೋಗಿದ್ದಾರೆ ಇವರು. ರಾಜಕಾರಣನೂ ಇತ್ಲಾಗ ರಾಜಕಾರಣ ಬೇಕು, ಆ ಕಡೆ ಇದು ಮಾಡ್ಬೇಕು, ಈ ಕಡೆ ಜಪ ಮಾಡಬೇಕು, ಆ ಕಡೆ ಇನ್ನೊಂದು ಮಾಡ್ಬೇಕು. ಹಿಂಗಾದ್ರೆ ಯಾರು ನಂಬ್ತಾರ್ರಿ ಸ್ವಾಮಿ? ಮತ್ತೆ ಜೈಲ್ಗೆ ಹೋದ್ರು. ಸುಪ್ರೀಂ ಕೋರ್ಟ್ ದೇ ರಿಜೆಕ್ಟೆಡ್ ದಿ bail. So that what could be the destiny of this ಪ್ರಜ್ವಲ್ ರೇವಣ್ಣ? ಸೊ ಇದು ಕಾನೂನಿನ ಕುಣಿಕೆ ಈ ಥರ ಇದೆ ಅಂತ ಹೇಳಿ ನಾನು ಹೇಳಿದೆ. ಜೈ ಹಿಂದ್, ಜೈ ಕರ್ನಾಟಕ. ಅದಲ್ಲದೆ ಇಡೀ ಕರ್ನಾಟಕ, ಇಡೀ ದೇಶಾದ್ಯಂತ
ನಮ್ಮ ಫಾಲೋವರ್ಸ್ ಕೈ ಮುಗಿದು ಕೇಳ್ಕೊಂತ ನೀವು ವಿನಂತಿ ಮಾಡ್ಕೊತಿದ್ದೀನಿ. ಇಷ್ಟು ದಿವಸ ದೌರ್ಜನ್ಯ ನಾವು ಸಹಿಸ್ಕೊಂಡದ್ದು ಸಾಕು. BJPದ ಆರ್ಥಿಕತೆ ದಿವಾಳಿ, ಮತ್ತೊಂದು ದಿವಾಳಿ, ಪಬ್ಲಿಕ್ ಸೆಕ್ಟರ್ಸ್ ಎಲ್ಲ ಇದಕ್ಕೆ ಮಾರಿದ್ರು. ಬಂಗಾರ 73,000, ಬೆಳ್ಳಿ 79,000 ಕೆಜಿಗೆ, 88,000 ಬಂಗಾರ ಇನ್ನೂ ಎಲ್ಲಿ 1 ಲಕ್ಷಕ್ಕೆ ಹೋಗತಿ. ಸೊ ಅದಕ್ಕೆ ಬಡವರು ಏನು ಮಾಡ್ಕೊಳ್ಳೋದು ಕಷ್ಟ. ಸುಳ್ಳಿ ಕೆಲವೊಂದು ದೇಶ ಸುಭದ್ರತ, ಏನು ದೇಶ ಸುಭದ್ರತ, ಚೀನಾದವ್ರು 20 ಮಂದಿ ಕೊಂದ್ರು, ಪಾಕಿಸ್ತಾನದವ್ರು 42 ಮಂದಿ ಪುಲ್ವಾಮಾ ದಾಳಿ ಕೊಂದ್ರು ಅಂತ ಇವ್ರು ಹೇಳ್ತಾರ. ಒಬ್ಬನ್ನು ಹಿಡಿದಿಲ್ಲ. ಏನು ಸುರಕ್ಷತೆ ಐತಿ ದೇಶ? 10 ವರ್ಷದೊಳಗೆ ಎಷ್ಟು ಸೈನಿಕರು ಸತ್ರು, ಎಷ್ಟು ಸತ್ರು? ಇದು ಎಲ್ಲದೂ ವೈಕರಸ್ಲಿ ಕೇಂದ್ರ ಸರ್ಕಾರದ ಮೇಲೆ ಬರ್ತದೆ, ಹೌದ್ರಿ? ಸೊ ಆ ಕಾರಣದಿಂದ ನಮಗೆ ಈ ಸ್ವಾಮೀಜಿಗಳಿಗೆ ಅಂದ್ರೆ ಎಲ್ಲರೂ ಅಲ್ಲ, ಎಲ್ಲರಲ್ಲ ಯಾರು ಮಾಡ್ಯಾರ ಅವರಿಗೆ ಸಹ ಪ್ರಯಾಣಿಕ ಅಂತ. ನಿನ್ನ ಮೊದಲು ID ಸರಿಗಿಟ್ಕ. ಏನ ಹೂವಿನ ಅಡಗ್ಲಾಗ ಏನು ಮಾಡಿದಾನಲ್ಲ ಸ್ವಾಮೀಜಿ, ಅವನಿಗೆ ಗೌರವ ಕೊಡ್ಬೇಕಾ? ಹಂಗೆ ಮಾಡಿದರಿಗೆ ನೀನ್ಯಾಕ ಎಲ್ಲ ಸ್ವಾಮೀಜಿಗಳು ಅಂತಿ? ನೀನು ಹಂಗಿದ್ದರಿಗೆ ಅಪ್ಲೈ ಆಕತಿ. ನೀನ್ಯಾರು? ನೀನು ಸ್ವಾಮಿ, ನೀನು ಸಹ ಪ್ರಯಾಣಿಕ. ಸರಿಯಾಗಿ ID ಇಟ್ಕೊಂಡ್ ಬಂದು ಕಾಮೆಂಟ್ ಮಾಡು. ಫೇಕ್ ID ಇಟ್ಕೊಂಡ್ಬಂದು ಇಲ್ಲಿ ಕಾಮೆಂಟ್ ಮಾಡಕ್ ಬಂದಿದೀಯಾ ಸ್ವಾಮೀಜಿಗಳಿಗೆ ಗೌರವ ಇರಲಿ ಅಂತ. ನೀವು ಕೊಡ್ರಿ ಸ್ವಾಮೀಜಿಗಳಿಗೆ, ನಮ್ಮ ಇವರಿಗೆ ದಿಂಗಲೇಶ್ವರ ಸ್ವಾಮೀಜಿ ಗೌರವ ಕೊಡ್ರಿ. ಹೆಂಗ್ ಬೇಕು ಹಂಗ ಮಾತಾಡಿದ್ರ ಕೊಡುದ್ರು ಅವರು. ನಾಚಿಕಾಗಲ್ಲ ನಿಮ್ಗೆ? ಸ್ವಾಮೀಜಿಗಳಿಗೆ ಗೌರವ ಇರಲಿ. ನೀನೇನು ಹೇಳ್ತೀಯ? ಸ್ವಾಮೀಜಿಗಳಿಗೆ ಗೌರವ ಇರಲಿ ಅಂತ. ಸಹ ಪ್ರಯಾಣಿಕ ಅಂತ, ಸಹ ಪ್ರಯಾಣಿಕ ನೆಟ್ಟಗೆ ಎಡಿಟ್ಗಳಲ್ಲಿ ಲಕ್ಷ್ಮಣ್ ಮಡಿವಾಳರ್, ವನಿತಾ ಕಲಾಲ್ ವನಿತಾ. ಸೊ ಆ ಕಾರಣದಿಂದ ಇವರೆಲ್ಲ ಕೆಲವೊಬ್ಬ ಸ್ವಾಮಿಗಳು ಈ ರೀತಿ ಮಾಡಿ ಕಾವಿಗೆ ಅಪಚಾರ ಮಾಡಿದ್ದಾರೆ. ಕೆಲವೊಬ್ಬರು ಈ ಖಾದಿದಾರಿಗಳು ಈ ರೀತಿ ಮಾಡಿ ಖಾದಿಗೆ ಅಪಚಾರ ಮಾಡ್ತಾರೆ, ಭ್ರಷ್ಟಾಚಾರ ಮಾಡ್ತಾರೆ. ಹಿಂಗೆ ಮಾಡಿ ಸಮಾಜದಲ್ಲಿ ಇವರಿಗೆ ಅಗೌರವ ಮಾಡಿಕೊಂಡು, ಆ ಒಂದು ಮನೆತನಕ್ಕೂ ಸಹ, ಹೆತ್ತವರಿಗೂ ಸಹ ಅಪಚಾರ ಮಾಡಿಕೊಂಡು, ಹೆತ್ತ ತಾಯಿ, ತಂದೆ ತಾಯಿಗಳು, ಅಜ್ಜ ಅಜ್ಜಿ ಎಲ್ಲರಿಗೂ ಮೋಸ ಮಾಡ್ತಾರೆ. ಮೋಸ ಮಾಡಿ ಇಂಥ ಮಾಡಿದಾಗ ಆ ಖಾನ್ದಾನದ ಹೆಸರು ಕೆಟ್ಟ ಕೀಲ್ಸಿ ಇರ್ತತಿ. ಅದರ ಬಗ್ಗೆ ಮೊದಲು ಯೋಚನೆ ಮಾಡ್ಬೇಕು. ಹಿಂಗೆ ನಾವೆಲ್ಲ ಹೆಂಗೆಂಗೋ ಬಾಳೆ ಮಾಡಿದ್ವಿ ಅಂದ್ರೆ ನಮ್ಮಪ್ಪ ನಮ್ಮವ್ವ ಇರಲಿ ಬಿಡಲಿ, ಆ ನಮ್ಮಪ್ಪ ನಮ್ಮವ್ರಿಗೆ ಕೆಟ್ಟ ಹೆಸರು ಹೋಗತಿ. ಅದನ್ನು ತಲೆಯಾಗಿಟ್ಕೊಂಡು ಜವಾಬ್ದಾರಿಯಿಂದ ಜೀವನ ಮಾಡಬೇಕು. ವನಿತಾ ಕಲಾಲ್ ವನಿತಾ, BJP. ನೀನೇನು ಹೇಳ್ತೀಯ? ನನಗೆ ನೀವು ಒಬ್ಬ ಹಿರಿಯರು, ಗೌರವ ಇದೆ. ನಾನು ಸಾಮಾನ್ಯವಾಗಿ ಹೇಳಿದ್ದು ನಿಮಗೆ ಅರ್ಥ ಮಾಡಿಕೊಳ್ಳುವ ತಾಳ್ಮೆ ಇಲ್ಲ. ನೀನೇನು ಹೇಳ್ತೀಯ? ಗೌರವ ಕೊಡೋದು ಬಿಡೋದು ನೀನೇನು ಹೇಳ್ತಿದ್ದೀ? ನೀನು ಯಾರು ನನಗೆ ಹೇಳಕ? ನೀನು ಹೇಳ್ಕ ಹಿಂಗೆ ಲೈವ್ ಬಂದು ನೀನು ಮೊದಲ ID ಯಾರು ಅಂತ ಹೇಳ್ಕ. ನೀನೇನು ಹೇಳ್ತಿ? ಹೇಳೋರು ಭಾಳ ಮಂದಿ ಅದಾರ ಇಲ್ಲಿ, ಕೇಳೋರು ಯಾರು ಇಲ್ಲಿ? ಯಾರು ಕೇಳ್ತಾರ ನಿನ್ನ ಮಾತು? ಯಾವನ್ ಕೇಳ್ತಾನ? ನೀನು ಯಾವನು? ತಾಳ್ಮೆ ಇಲ್ಲ, ಅದಿಲ್ಲ, ಇದಿಲ್ಲ ಅಂದ್ರೆ ನೀನು ಯಾರು ನನಗೆ ಬುದ್ಧಿ ಹೇಳಕ? ನನಗೆ ಬುದ್ಧಿ ಹೇಳಕ್ ಶಕ್ತಿ ಇದೆಯಾ ನಿನಗೆ? ಇದ್ರಿಗೆ ಬಾ ಹಂಗಾರ. ನೀನು ನಿಜವಾದ ಅಪ್ಪನ ಹುಟ್ಟಿದ್ರೆ ನೀನು ನನ್ನ ಎದುರಿಗೆ ಬಂದು ಚರ್ಚೆ ಮಾಡು. ಅದು ಬಿಟ್ಟು ಇಲ್ಲಿ ಬಂದು ಲೈವ್ನಾಗ ಏನೇನಾರ ಕಾಮೆಂಟ್ ಮಾಡಿದ್ರೆ ನೋಡು, ಬೇಡಾದ್ರ ಬಗ್ಗೆ ಮುಚ್ಕೊಂಡು ಹೋಗೋ. ಮುಚ್ಕೊಂಡು ಹೊಕ್ಕಿಯ ನಾನಾ ಬ್ಲ್ಯಾಕ್ ಮಾಡಲೆ? ಮೈಂಡ್ ಡೈವರ್ಟ್ ಮಾಡಕ್ಕಷ್ಟು ನಾಟಕ ಮಾಡ್ತೀಯಾ? ಬ್ಲ್ಯಾಕ್ ಮಾಡ್ತಾವ ನೋಡಿ ನಿನ್ನ. ನೀನೇನು ನಮಗೆ ಹೇಳೋದು ಬುದ್ಧಿನ? ಹುಚ್ಚ. ವನಿತಾ ಕಲಾಲ್ ಜೈ BJP ಅನ್ನಕ್ಕೆ ಇಲ್ಲೇ ಇದೇ ಬೇಕಾಗಿತ್ತ ನಿನಗೆ? ನೀನೇನು ಜೈ BJP ಅಂತಿ ನನಗೆ? ಅಲ್ಲಿ ಹೋಗಿ ನಿಮ್ಮರು ಯಾರಾದ್ರೆ ಹೇಗೆ? ನಾ ಕಾಂಗ್ರೆಸ್ಸು, ನಾನು ಅಲ್ಲೇ ಬಂದು ಜೈ BJP ಅನ್ನಕ್ಕೆ ಬಂದದ. ಸೊ ಆ ಕಾರಣದಿಂದ ಪ್ರಜ್ವಲ್ ರೇವಣ್ಣ ಅವ್ರನ್ನ ತಪ್ಪಾಗಿದ್ರೆ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ ಕಸ್ಟಡಿ ಕೊಡ್ರಿ. ಇದರಿಂದ ಏನಾಗ್ತದೆ ಅಂದ್ರೆ BJPಗೆ ದೊಡ್ಡ ಹೊಡೆತ ಬಿದ್ದಿದೆ. ಉತ್ತರ ಕರ್ನಾಟಕದಲ್ಲಿ ಎಲೆಕ್ಷನ್ ಮೇಲೆ ಪರಿಣಾಮ ಆಗೇ ಆಗ್ತದೆ. ಇದು ಪ್ರಜ್ವಲ್ ಇನ್ಸ್ಟೆನ್ಸು, ಇದು ಹೊಡೆತಾಗೇ ಆಗ್ತತಿ. ಪೆನ್ಡ್ರೈವ್ ಯಾರು ಬಿಟ್ರ, ಪೆನ್ಡ್ರೈವ್ ಯಾರು ಇದು ಮಾಡಿದಾರೆ, ಯಾರು ಪಬ್ಲಿಕ್ ಮಾಡಿದ್ರು ಅನ್ನೋದು ದಟ್ಸ್ ಇಮ್ಮಟೀರಿಯಲ್. ಒಬ್ರು ಯಾರು ಅಂದ್ರೆ ಅವ್ರನ್ನ ಆ ಹೆಣ್ಮಗಳು ನಡೀತೆ ಸರಿ ಇಲ್ಲ, ಅದಿಲ್ಲ ಅಂತ. ಮಾನ್ಯ ಸುಪ್ರೀಂ ಕೋರ್ಟ್ನ ಏನು ಹೇಳ್ತಾರೆ ಅಂದ್ರೆ ಆ ಹೆಣ್ಮಗಳು ನಡೀತೆ ಮುಖ್ಯ ಅಲ್ಲ, ಇಲ್ಲಿ ನೀನು ಮಾಡಿರೋ ಘನಂದಾರಿ ಕೆಲಸ ಮುಖ್ಯ ಅಂತ ಹೇಳ್ತಾರೆ. ಒಂದು ರೇಪ್ ಕೇಸ್ನ ಇರ್ತದೆ, ಗಂಡ ಹೆಂಡತಿ, ಆವಾಗ ಒಬ್ಬ ಮೂರನೇ ಪರ್ಸನ್ ಗಂಡನ್ ಹೊಡೆದು ರೇಪ್ ಮಾಡಿರ್ತಾನೆ.
ಇವನ್ ರೆಫ್ಯೂಸಲ್ಗೆ ರೆಫ್ಯೂಸಲ್ ರೇಪು ವಿತ್ ಕನ್ಸೆಂಟ್ ರೇಪ್ ಅಂದಾಗ ಕನ್ಸೆಂಟ್ ರೇಪ್ಗೂ ಪನಿಷ್ಮೆಂಟ್ ಮಾಡಕ್ಕೆ ಬಂದಿರ್ತಾವೆ. ಟ್ರಾನ್ಸ್ಫರ್ ಮಾಡಿದಾಗ ಹ್ಯಾರಾಸ್ಮೆಂಟ್ ಮಾಡಿ ಅನಿವಾರ್ಯ ಸಮಯದಲ್ಲಿ ಅವ್ರಿಗೆ ಏನಾದರೂ ಒಂದು ಲೈಂಗಿಕ ಕಿರುಕುಳ ಕೊಡೋದು, ಆಮೇಲೆ ಕೆಲವೊಬ್ರು ನೌಕರಿ ಕೊಡ್ಸಾಕ ಏನೇನೋ ಬಂದಿರ್ತಾರೆ, ಹೆಲ್ಪ್ಲೆಸ್ ಆಗಿರ್ತಾರೆ, ಕೆಲವೊಬ್ರಿಗೆ ದುಡ್ಡಿನ ಅವಶ್ಯಕತೆ ಇರ್ತದೆ. ಅಂಥ ಸಮಯದಲ್ಲಿ ಅವ್ರನ್ನ ಮಿಸ್ಯೂಸ್ ಮಾಡ್ಕೊಂಡಿದ್ರೆ ಅದನ್ನು ಕೂಡ ಅವರು ಒತ್ತಾಯಪೂರ್ವಕವಾಗಿ ಅವರು ಒಪ್ಕೊಂಡಿದ್ರೆ ಅದು ಫ್ರೀ ಕನ್ಸೆಂಟ್ ಅಲ್ಲ. ಫ್ರೀ ಕನ್ಸೆಂಟ್ ಆಗಿ ಲವ್ ಅಂಡ್ ಅಫೆಕ್ಷನ್ ಇರಬೇಕು. ಲವ್ ಅಂಡ್ ಅಫೆಕ್ಷನ್ ಇರ್ಬೇಕಾದ್ರೆ ಏನೇನು ಗಣ್ಯರಾಮ ಏನು ದೊಡ್ಡ ಇವನಲ್ಲವನು. ಸೊ ಆ ಕಾರಣದಿಂದ ಇವೆಲ್ಲ 1, 2 ಅಲ್ಲ 2,000 ಗಂಟಲೆ ಅಂತಂದು ಹೊತ್ನಾಗ ಇದರಲ್ಲಿ ಗುರುತರವಾದ ಅಪರಾಧ ಇದ್ದೇ ಇದೆ. ಇದನ್ನು ಮುಚ್ಚಾಕಕ್ಕೂ ಆಗೋದಿಲ್ಲ, ಏನಿಲ್ಲ. ಇದು ಸುಳ್ಳಾಗಿದ್ರೆ ಓಡಿ ಹೋಗಂತ ಪ್ರಸಂಗ ಇದ್ದಿಲ್ಲ. ಹೌದಾ? ಸುಳ್ಳು ಪ್ರಸಂಗ ಇದ್ರೆ ಯಾಕೆ ಓಡೋಗ್ಬೇಕ್ರಿ? ಹಾಗಿದ್ರೆ ಇಲ್ಲೇ ಬೇಲ್ ತಗೋಬೋದಾಗಿತ್ತಲ್ಲ, ಆಂಟಿಸಿಪೇಟರಿ ಬೇಲ್ ತಗೋಬೋದಾಗಿತ್ತಲ್ಲ, ಒಂದು 4-5 ದಿವಸ ಎಲ್ಲ ಎದ್ಕೊಂಡು ಹೇಳ್ಕೊಂಡು. ಸೊ ಕಾರಣ ನಾನೇನು ಹೇಳಕತ್ತಿದ್ದೇನೆ ಅಂದ್ರೆ, ಇಂಥ ಅಪರಾಧಿಗಳು ಯಾರೇ ಆಗಲಿ, ಹೆಣ್ಣು ಮಕ್ಕಳಿಗೆ ವಿರುದ್ಧವಾಗಿ ನಡ್ಕೊಳ್ಳೋಂಥ ಅಪರಾಧಿಗಳು ಯಾರೇ ಇದ್ರಿ ಅವರೆಲ್ಲರಿಗೂ ಸಹಿತ ಶಿಕ್ಷೆ ಆಗಬೇಕು. ಅದೇ ರೀತಿ ನೇಹಾ ಕೊಲೆ ಮಾಡಿದವನಿಗೂ ಕೂಡ ಗಲ್ಲು ಶಿಕ್ಷೆ ಆಗಬೇಕು ಅಂತೇಳಿ ವಿನಂತಿ ಮಾಡ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ ಸಾಕು. ಮರ ಯಾಕೆ ನಮಗೆ ಏನಂತೀರ? ತಾಯಿಗೆ ಕೈ ಮುಗಿಸಿ ದೇವರು ಒಳ್ಳೇದು ಮಾಡ್ತಾನೆ ನಮಗೆ.